ಇದು ನಾವು ಸ್ಟೇ ಆದಂಥ ಸೆಕೆಂಡ್ ಡೇ. ಬೆಳಗ್ಗೆ ಇಲ್ಲಿ ಪೂಲಿಗೆ ಬಂದಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಇವಳಿಗೆ ಪೂಲ್ಗೆ ಹೋಗಬೇಕು ಅಂತ, ಸ್ವಿಮ್ಮಿಂಗ್ ಪೂಲ್ ಹೋಗಬೇಕು ಅಂತ ಅದೇ ರಾಗ ಆಗಿತ್ತು ನೋಡಿ. ಈಗ ಬೆಳಗ್ಗೆ ನಾವು ಸ್ವಿಮ್ಮಿಂಗ್ ಪೂಲ್ ಬಂದದ್ದು ಇವಳನ್ನ ಕರ್ಕೊಂಡು. ಪಪ್ಪ ಮಗಳ ಸ್ವಿಮ್ಮಿಂಗ್ ಆಗ್ತಾ ಇದೆ. ಮಗಳು ಕಳಿಸುದಂತೆ ಪಪ್ಪನಿಗೆ ಸ್ವಿಮ್ಮಿಂಗ್. ಓಕೆ ನೀ ಜಂಪ್. ಈ ಕಿಡ್ಸ್ ಪೂಲಲ್ಲಿ ಇವರ ಸರ್ಕಸ್ ನೋಡಿ, ಮಗಳ ಜೊತೆ ಸ್ವಿಮ್ಮಿಂಗ್ ಅಂತೆ. ಇಲ್ಲೀಗ ನನ್ನ ಮಗ ಸ್ವಿಮ್ಮಿಂಗ್ ಪೂಲಿಂದ ಮೇಲೆ ಬರಲಿಕ್ಕೆ ಕೇಳೋದಿಲ್ಲ, ಬರೋದಿಲ್ಲ ಅಂತಲೇ ಹೇಳ್ತಿದ್ದ. ನೋ ನೋ ಅಂತ ಹೇಳ್ತಾ ಇದ್ದ. ಬಿಕಾಸ್ ನಮಗೆ ಅಂದರೆ ಅಲ್ಲಿ ಬ್ರೇಕ್ಫಾಸ್ಟ್ ಟಿಲ್ 10 o'clock ಓಪನ್ ಇರ್ತದೆ. ಸೊ ಹೋಗಿ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಹೇಗಾದ್ರೆ ಈಗ ಕರ್ಕೊಂಡು ಹೋಗಬೇಕು. ಅಲ್ಲೋ ಏನೋ ಮಾಡ್ತೀರ ನೀರು? ಮಮ್ಮಜ್ಜರಿ. What is your name? How are you, Ishi? ಅಮ್ಮನ್ನು ಹೋಟೆಲ್ ಅವರಿಗೆ ಓಡಿಸ್ತಾರಾ ಅಂತ ಅಲ್ವಾ ಈ ಮಗನ ಸರ್ಕಸ್ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ಹೊರಟದ್ದು ನಾವು ಫೆರಾರಿ ವರ್ಲ್ಡ್ ಹೋಗುವ ಅಂತ ಇವತ್ತು. Hello, how are you friends? Guys, today we are going to Ferrari World. So now we are in taxi, we are going to Ferrari World. There be a roller coaster, we will go on the roller coaster and it's so fast. We are entering Ferrari World. ನಾವೀಗ ಫೆರಾರಿ ವರ್ಲ್ಡ್ಗೆ ಬಂದದ್ದು. ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ. ಮಾಲ್ ಒಳಗಡೆಯಿಂದ ಹೋಗಬೇಕು ಫೆರಾರಿ ವರ್ಲ್ಡ್ಗೆ. ನೋಡುವ ಹೇಗಿದೆ ರೈಡ್ಸ್ ಎಲ್ಲ ಅಂತ. ಐ ಲವ್ ಯು ಅಬುದಾಬಿ ರೈನ್ ಫಾರೆಸ್ಟ್ ಕೆಫೆ ಅಂತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ರೈನ್ ಫಾರೆಸ್ಟ್ ಕೆಫೆ ಅಂತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫೆರಾರಿ ವರ್ಲ್ಡ್ ಅಬುದಾಬಿ. ಕ್ಲೈಂಬ್ ಕೂಡ ಇಲ್ಲೇ ಇರೋದು. ರೈನ್ ಫಾರೆಸ್ಟ್ ಕೆಫೆ ಅಂತ. ಕೆಫೆದು ಗೋರಿಲ್ಲ ಇಲ್ಲಿ ಕೂತಿದೆ, ಮರಿ ಗೋರಿಲ್ಲ ಅದರ ಬದಿಯಲ್ಲಿ ಕೂತಿದೆ. We are entering Ferrari World. ನಾವೀಗ ಫೆರಾರಿ ವರ್ಲ್ಡ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಫ್ಯಾಮಿಲಿ. ಎಂಟ್ರಿ ಆದಾಗೆ ಇಲ್ಲಿ ನಿಮಗೆ ಬೇಕಾದಂಥ ಫೆರಾರಿ ಕಾರ್ಸ್ ಇದೆ. ಬೇಕಾ? ಓ ವಾವ್. ಇಲ್ಲಿ ಎಂತ ಬರೀ ಟೂರಿಸ್ಟೇ ಕಾಣ್ತಾರೆ ನೋಡ್ಲಿಕ್ಕೆ. ವೇರ್ ಓಕೆ ಹಾಂ. ನೋಡಿ ಬ್ಯಾಗ್ ಚೆಕ್ಕಿಂಗ್ ಇರ್ತದೆ. ಬ್ಯಾಗ್ ಚೆಕ್ಕಿಂಗಲ್ಲಿ ನೀವು ಫುಡ್ ಎಲ್ಲ ಕ್ಯಾರಿ ಮಾಡುವಾಗಿಲ್ಲ. ಆಮೇಲೆ ಈಗ ಇಲ್ಲಿ ಬ್ಯಾಗ್ ಚೆಕ್ಕಿಂಗ್ ಆಗಿ ಇಲ್ಲಿ ನಮ್ಮ ಟಿಕೆಟ್ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಎಲ್ಲ ಒಳಗೆ ಕಳಿಸ್ತಾರೆ. ಅಲ್ಲಿ ಉಂಟು ಕಾರ್ ನೋಡಿ, ಕಾರ್ ಕ್ರೇಜ್ ಇದ್ದವ್ರು ನೋಡಿ ಹೇಗಿದೆ ಅಂತ.
ಇದೆರಡು ಕಾರಿನ ಅವಸ್ಥೆ ನೋಡಿ ಹೇಗೆ ಇದನ್ನ ಫಿಕ್ಸ್ ಮಾಡಿ ಹೇಗೆ ತಿರುಗ್ತಿದೆ ನೋಡಿ. ಅದು ಸ್ಲೋಲಿ ತಿರುಗ್ತಿತ್ತು, ಬಟ್ ನಾನು ಹೈಪರ್ ಲ್ಯಾಪ್ಸ್ ಇಟ್ಟು ಫಾಸ್ಟ್ ಮಾಡಿದ್ದೀನಿ ವಿಡಿಯೋ. ನಾವಿನ್ನು ಎಂಟ್ರಿಯಲ್ಲೇ ಇದ್ದೀವಿ ನೋಡಿ. ಅಲ್ಲಿಂದ ಕೆಳಗಡೆ ಬಂದ್ವಿ. ನನ್ನ ಮಗನಿಗೆ ಬಾಲ್ ಅಂದ್ರೆ ಆಯ್ತಲ್ಲ, ಅವನು ಪಾಪ ಎದ್ದ ತಕ್ಷಣ ಈಗ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ನನ್ನ ಮಗನಿಗೆ ಬಾಲ್ಸ್ ಬಾಲ್ಸ್ ಬಾಲ್ಸ್, ಸಣ್ಣ ಮಗುವಿಂದಾಗಿಲ್ಲೂ ಬಾಲ್ಸ್ ಅಂದರೆ ಅಷ್ಟು ಇಷ್ಟ ನೋಡಿ. ಅವನೀಗ ಜಸ್ಟಿಗೆ ಎದ್ದದು, ಎದ್ದ ತಕ್ಷಣ ಫುಲ್ ಅಲರ್ಟ್ ಆದ ಅವನು. ಇಲ್ಲಿ ಡ್ರಾಯಿಂಗ್ ಎಂತ ಮಾಡಿದ್ದು, ಅದಕ್ಕೊಂದು ಸಣ್ಣ ಗಿಫ್ಟ್ ಥರ ಕೊಟ್ಟು. ಲೈಟ್ಸ್ ಅದಿದೆಲ್ಲ ಇದೆ, ಬಟ್ ಹೇಗೆ ಹೋಗೋದು ಅಂತ ಎಂಟ್ರಿ ಗೊತ್ತಿಲ್ಲ. ತುಂಬ ಕ್ರೇಜಿ ಇದೆ. ಇಲ್ಲಿಂದ ಹೋಗಿ ಅದರೊಳಗಡೆಯಿಂದ ಹೋಗಿ ಇಲ್ಲಿದ್ದಾಳೆ, ಮೇಲ್ಗಡೆ ಇದ್ದಾಳೆ. ಓ ಮೈ ಗಾಡ್. ಓಕೆ ಓಕೆ, ಶಿ ಈಸ್ ಸೇಯಿಂಗ್ ಐ ಆಮ್ ಕಮಿಂಗ್ ಫ್ರಮ್ ದೇರ್, ಪ್ಲೀಸ್ ಟೇಕ್ ಮೈ ವಿಡಿಯೋ. ನಾನು ಮಗಳನ್ನು ಬಿಟ್ಟು ಬಂದು ಇಲ್ಲೆಂಥದ್ದು ಇದೆ ಅಂತ ನೋಡ್ಬೇಕು, ಮಕ್ಕಳಿಗೆ ರಿಲೇಟೆಡ್. ಕ್ಯೂಟ್ ಕ್ಯೂಟ್ ಆಗಿ ಮಾಡಿದಾರಲ್ಲ. ಓಕೆ, ಇದು ರೈಡ್ ನಾವು ಮಗನಿಗೋಸ್ಕರ, ಸಣ್ಣ ಮಕ್ಕಳಿಗೆ ರೈಡ್ ಹೋಗ್ಬೇಕಲ್ಲ. ಇಲ್ಲಿ ನನ್ನ ಮಗನಿಗೆ ಅಷ್ಟೊಂದು ರೈಡೇ ಸಿಗಲಿಲ್ಲ, ಯಾಕೆಂದರೆ ಅವರೆಲ್ಲ ನೋಡ್ತಾರೆ, ಹೈಟ್ ನೋಡ್ತಾರೆ, ಎಲ್ಲ ಹೈಟ್ 90 ಅಬೋ ಇರಬೇಕು. ನಾವೀಗ ಈ ಥರ ಕಾರಲ್ಲಿ ಹೋಗ್ತೀವಿ ಮಕ್ಕಳನ್ನು ಕರ್ಕೊಂಡು. ಮಕ್ಕಳಿಗೋಸ್ಕರ ಕಲರ್ಫುಲ್ ಆಗಿ ಮಾಡಿದ್ದಾರೆ ನೋಡಿ. ನೋಡಿ ನಮ್ಮ ಗಾಡಿ ಬಂತು, ನಮ್ಮ ಗಾಡಿ ಬಂತು. ಇದೊಂದು ಮಾತ್ರ ನಾವು ಫ್ಯಾಮಿಲಿ ಒಟ್ಟಿಗೆ ರೈಡಲ್ಲಿ ಹೋದದ್ದು ಅಂದರೆ, ಪಾಪ ನನ್ನ ಮಗನಿಗೆ ಕೂಡ ಸಿಕ್ತು. ಮತ್ತು ನಮ್ಮ ಗಾಡಿ ಬಂತು, ಈಗ ಗೇಟ್ ಓಪನ್ ಮಾಡ್ತಾರೆ. ಇಲ್ಲಿ ಓಪನ್, ಗೋ ಸಿಟ್, ವಿಲ್ ಸಿಟ್ ಬ್ಯಾಕ್ ಮಾ. ಇದು ಮಾತ್ರ ಗಮ್ಮತ್ತಿತ್ತು ಮಾರೆ, ಗಮ್ಮತ್ತಂದರೆ ಗಮ್ಮತ್ತಿತ್ತು. ಅದು ಯಾವ ಕಡೆ ಬೇಕು ಆ ಕಡೆ ಗಾಡಿಯೆಲ್ಲ ತಿರುಗ್ತಿತ್ತು, ಈ ಥರ ಎಲ್ಲ ಇತ್ತು, ಸಖತ್ತಾಗಿತ್ತು. ಇಲ್ಲೊಂದು ಗೇಮ್ ಇತ್ತು, ಎಂತಪ್ಪ ಇದನ್ನು ಕಟ್ ಮಾಡೋದಂತೆ, ಹಾಗೆ ಅಲ್ಲಿ ಪಾಯಿಂಟ್ಸ್ ಎಲ್ಲ ಕೌಂಟ್ ಆಗ್ತಿತ್ತು. ಹಾಗೆ ತುಂಬ ಸೂಪರ್ಬಾಗಿತ್ತಿದ್ದು ಮಾತ್ರ. ಸ್ವಲ್ಪ ಡಾರ್ಕ್ ಒಳಗಡೆ ಹೀಗೆ ಹೋಗಲಿಕ್ಕೆ, ಬಟ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದರು ಮಕ್ಕಳು. ಬೆನ್ನು ರೇಸ್ ಅಂತ, ಇದು ಬೆನ್ನು ರೇಸ್ ಕಾರ್ಟೂನ್ ಅಲ್ವಾ, ಕಾರ್ಟೂನ್. ಇದು ಸೂಪರ್ ಆಸಮ್ ಇದೆ ನೋಡಿ, ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇಲ್ಲಿತ್ತು. ಬೆನ್ನು ರೇಸ್ ಇದು. Spider. It's not ghost, Maga. It's spider. See. Oh, here it is. 400 point it is. The light. Yeah, she 400. 7,400.
ಈಗ ಇಲ್ಲಿ ಮಗಳಿಗೆ ಕಾರ್ ರೇಸಿಂಗ್ ಕರ್ಕೊಂಡು ಬಂದ್ವಿ. ಅಲ್ಲಿ ಮಕ್ಕಳಿಗೆ ಇಲ್ಲಿ ಈ ಥರ ರೇಸಿಂಗ್ ಇರ್ತದೆ. ಸೊ ವೆಯ್ಟ್ ಮಾಡಬೇಕು. ಸೊ ಲೈನಲ್ಲಿ ವೆಯ್ಟ್ ಮಾಡಿ ಸಿಕ್ತು. ಮಕ್ಕಳ ರೇಸಿಂಗ್ ಅಲ್ವಾ, ಹಾಗೆ ಅವರೊಂದು ಸಣ್ಣ ಇದು ಸ್ಪೀಡ್ ಲಿಮಿಟ್ ಅವರು ಫಿಕ್ಸ್ ಮಾಡಿರ್ತಾರೆ ಅಲ್ಲಿ. ಸೊ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಆ ಸ್ಪೀಡ್ ಲಿಮಿಟಲ್ಲಿ ಇವರು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಹಾಗೆ. ಸೊ 4 ಜನರು ಒಟ್ಟಿಗೆ ಬಿಡ್ತಾರೆ, ಆಮೇಲೆ ಇವರು ಡ್ರೈವ್ ಮಾಡಲಿಕ್ಕೆ. ಮಗಳು ನೋಡಿ ಫುಲ್ ರೇಸಿಂಗಲ್ಲಿ ಬ್ಯುಸಿ ಇದ್ದಾಳೆ. ಎಂಥ ರೇಸು, ಪುಷ್ ಮಾಡ್ತಿದ್ದಾಳೆ, ಹೋಗ್ತಾ ಇಲ್ಲ ಅವಳ ಅಂದ್ಕೊಂಡಾಗೆ ಸ್ಪೀಡಿಗೆ. ಯಾಕೆಂದರೆ ಅವ್ರು ಸ್ಪೀಡ್ ಫಿಕ್ಸ್ ಮಾಡಿರ್ತಾರಲ್ಲ, ಅದೇ ಸ್ಪೀಡಲ್ಲಿ ಹೋಗೋದು. ಬಟ್ ಇವರು ಡ್ರೈವ್ ಮಾಡಬೇಕು ಹಾಗೆ, ರೇಸಿಂಗ್ ಥರ ಇವರು ಹೋಗಬೇಕು. ಸೊ ಇವರಿಗೆ 4 ರೌಂಡ್ಸ್ ಇತ್ತು ಹೀಗೆ. How was it? Good? Galleria of Ferrari. We are going inside the Gallery of Ferrari. Wow. Just wow. Nodi. Oh, wow. Oh, ಇನ್ನೊಂದು ನೋಡಿ ಇಲ್ಲಿ. ಇದು F2003. ಹೇಗಿದೆ ಅಂತ ಮಾರ್ರೆ. ಇಲ್ಲಿ ನೋಡ್ಕೊಂಡೇ ನಿಂತ್ಕೊಳ್ಳೋಂತ ಅನಿಸ್ತದೆ. F2003. See. This is the one, this one. ನನಗೆ ಕಾರ್ನ ಕ್ರೇಜ್ ಇಲ್ಲ, ಆದರೂ ನನಗೆ ನೋಡುವಾಗ ವಾವ್ ಅನಿಸ್ತಿದೆ. ಸೊ ರಿಯಲ್ ಆಗಿ ಕ್ರೇಜ್ ಇರೋರಿಗೆ ಹೇಗಾಗ್ಬೋದಲ್ಲ ಇದನ್ನೆಲ್ಲ ನೋಡುವಾಗ. ಆಸಮ್. ಇದು ನೋಡಿ ಒಯ್ ಅಂತ ಹಾಗೆ ಫೀಲ್ ಆಗ್ತಾ ಇದೆ ನನಗೆ ನೋಡುವಾಗ. ಇದು ಸೇಮ್. ನೋಡಿ ಅಸಮ್ ಅಲ್ವಾ. ನಾನು ಸ್ವಲ್ಪ ಫಾಸ್ಟ್ ಅಯ್ಯೋ ಫಾಸ್ಟ್ ಆಯ್ತಾ ವಿಡಿಯೋ ಇಲ್ಲಲ್ಲ. ಈಗ ನಾವು ಫ್ಯಾಮಿಲಿ ಝೋನ್ಗೆ ಬಂದದ್ದು. ಫ್ಯಾಮಿಲಿ ಝೋನಲ್ಲಿ ಸ್ವಲ್ಪ ಎಲ್ಲ ಗಮ್ಮತ್ತು ಮಾಡಿ ಆಮೇಲೆ ಊಟ ಮಾಡುವ ಅಂತ. ಅಯ್ಯೋ ಇಲ್ಲಿಯ ಲೈನ್ ಕ್ಯೂ ನೋಡಿ ಉಂಟಲ್ಲ, ಹೊಟ್ಟೆಲಿರುವ ಹುಳ ಎಲ್ಲ ಹೊರಗೆ ಬರ್ಬೋದು. ಕ್ವಾಯ್ ಅಂತ ಹೇಳ್ಕೊಂಡು. ಹಸಿವು ಬೇರೆ ಆಗಿತ್ತು, ಯಾಕಂದರೆ ಅಷ್ಟು ದೊಡ್ಡ ಲೈನು. ಇದರಲ್ಲಿ ಎಷ್ಟು ಬರೀ ಒಂದು 10 ಜನ 12 ಜನನೇನು ಕೂತ್ಕೊಳ್ಳಿಕ್ಕಾಗೋದು. ಅದು ಇಬ್ಬರಿಬ್ಬರಿಗೆ ಕೂತ್ಕೊಳ್ಳಿಕ್ಕಾಗೋದು. ಅದರಲ್ಲಿ ಬೇರೆ ಒಂದಿಷ್ಟು ದೊಡ್ಡ ಕ್ಯೂ ಇತ್ತು. ಹಾಗೆ ನಾವು ಆಮೇಲೆ ಇದನ್ನು 1-2 ರೌಂಡ್ ನೋಡಿ ಊಟ ಮಾಡಿ ಆಮೇಲೆ ಬರುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಜನ ನೋಡಿ ಹಸಿವಾಗಿದೆ. ಈಗ ಇಲ್ಲಿ ನಿಯರ್ ಬೈ ರೆಸ್ಟೋರೆಂಟ್ ಹೋಗಿ ಏನಾದರೂ ತಿನ್ನಬೇಕು. ಆಲ್ಮೋಸ್ಟ್ 2:30 ಆಗಿದೆ, ತುಂಬ ಹಸಿವಾಗಿದೆ. ಇಲ್ಲಿ ಟಿಕೆಟಿಗೆ ಕೊಡುವ ಪ್ರೈಸ್ಗಿಂತ ಜಾಸ್ತಿ ಉಂಟಲ್ಲ ಈ ರೆಸ್ಟೋರೆಂಟಲ್ಲಿ ಫುಡ್ಡಿಗಿತ್ತು ಕಾಸ್ಟ್ಲಿ. ಸೊ ಅದರ ಡಬ್ಬಲ್ ನಮಗೆ ಇಲ್ಲಿ ಒಳಗಡೆ ಫುಡ್ಡಿಗೆ ಆಗ್ತದೆ. ಹಾಗೆ ಅದಕ್ಕೆ ಅವರು ಹೇಳೋದಲ್ಲ, ಫುಡ್ ಒಳಗಡೆ ತರಬೇಡಿ ಅಂತ. ಸ್ಪ್ರೈಟ್. ನಾವಿಲ್ಲಿ ಶಾರ್ಮ ಮತ್ತು ನಾನು ಮತ್ತೆ ಟಿಕ್ಕ ತಗೊಂಡಿದ್ವಿ, ಮತ್ತು ಮಗಳಿಗೆ ಬರ್ಗರ್. ಬನ್ನಿ ಫ್ರೆಂಡ್ಸ್ ನೋಡಿ ಫ್ಯಾಮಿಲಿ ಝೋನ್ ಗೇಮ್ಸ್ ಎಲ್ಲ ಏನಿದೆ ಅಂತ. ಇಲ್ಲಿಗ ಅಪ್ಪ ಮಗಳು ಹೋಗ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಈ ಥರ ರೈಡ್ ನಾನು ಅಲ್ಲಿ ಸೀ ವರ್ಲ್ಡಲ್ಲಿ ಹೋಗಿದ್ದೆ, ನಾನು ಮತ್ತು ನನ್ನ ಮಗಳು. ಸೊ ಈ ರೈಡಿಗೆ ನೀವು ಮತ್ತು ಮಗಳು ಹೋಗಿ ಅಂತ ಹೇಳಿದೆ. ಇದು ಹೇಗೆ ಅಂದರೆ ಫ್ರೆಂಡ್ಸ್, ಇದು ಪುಷ್ ಮಾಡಬೇಕು. ಹೀಗೆ ಅಲ್ಲೊಂದು ರಾಡ್ ಥರ ಇರ್ತದೆ, ಅದನ್ನು ಪುಷ್ ಮಾಡಿದರೆ ಉಂಟಲ್ಲ ಮೇಲೆ ಹೋಗ್ತದೆ, ಮೇಲೇ ಇರ್ತದೆ. ನಾನು ಅಂದ್ಕೊಂಡಿದ್ದೆ ನನ್ನ ಮಗಳ ಜೊತೆ ರೈಡ್ ಹೋಗ್ಬೇಕಾದ್ರೆ ಇವಳು ಅಳ್ತಾಳೆ ಅಂತ. ಇವಳು ನೋಡಿದ್ರೆ ಇವಳೇ ಬೇಕು ಅಂತಲೇ ಪುಷ್ ಮಾಡ್ತಿದ್ದಿಲ್ಲ. ಅವಳಿಗೆ ಫುಲ್ ಹೈಯಲ್ಲಿ ರೌಂಡ್ಸ್ ಹೋಗಬೇಕು ಅಂತ ಆಸೆ. ಅವಳು ಪುಷ್ ಮಾಡಿ ಇಟ್ಕೊಂಡಿದ್ಲು, ಪುಲ್ ಮಾಡ್ತಿರ್ಲಿಲ್ಲ. ಅದು ಹತ್ತಿರ ಪುಲ್ ಮಾಡಿದ್ರೆ ಉಂಟಲ್ಲ ಕೆಳಗೆ ಬರ್ತದೆ ಹಾಗೆ. ನಾನು ವೀಡಿಯೋ ಮಾಡೋದ್ರಲ್ಲಿ ಫುಲ್ ನನ್ನ ಮಗಂದೇ ಬೊಬ್ಬೆ ಫುಲ್ ಅಳ್ತಿದ್ದೆ. ಯಾಕೆಂದರೆ ಪಪ್ಪ ಇದ್ದಾರಲ್ಲ ಅಲ್ಲಿ, ಪಪ್ಪ ಅಂತ.
ನಾವಿಲ್ಲಿ ಮಕ್ಕಳಿಗಾಗುವಂಥ ರೈಡ್ಸ್ ಎಲ್ಲ ಹೋದ್ವಿ. ಅಲ್ಲಿ ನನ್ನ ಮಗನಿಗಂತೂ ರೈಡ್ಸ್ ಅಷ್ಟೊಂದು ಸಿಗಲಿಲ್ಲ, ಅವನಿಗೆ ಒಂದೇ ರೈಡ್ ಸಿಕ್ಕಿದ್ದು. ಆಮೇಲೆ ಅವನು ಮಲಗಿ ಕೂಡ ಇದ್ದ. ಇವಳಿಗೆಲ್ಲ ಇತ್ತು, ಇಲ್ಲಿ ಫ್ಯಾಮಿಲಿ ಝೋನಲ್ಲಿತ್ತು ಮತ್ತು ಕಿಡ್ಸ್ ಏರಿಯಾದಲ್ಲಿ ಕೂಡ ಇತ್ತು. ಹಾಗೆ ಮಕ್ಕಳಿಗೆ ಯಾವುದೆಲ್ಲ ಆಗ್ತದೆ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ನೋಡ್ತಾಯಿದ್ವಿ. ಬಿಕಾಸ್ ಮಕ್ಕಳಿಗೋಸ್ಕರನೇ ಬಂದಿದ್ದಲ್ಲ, ಅವಳಿಗೋಸ್ಕರನೇ ಬಂದಿದ್ದು ನಾವು. ಇಲ್ಲಿ ಒಂದು ಟರ್ಬೋ ಟ್ರ್ಯಾಕ್ ಅಂತಿದೆ, ಅದು ಮಾತ್ರ ಆಸಮ್ ಇದೆ ನೋಡಿ. ಇದು ಹೀಗೆ ಫುಲ್ ಮೇಲೆ ಹೋಗಿ ಅಲ್ಲಿಂದ ಪುನಃ ರಿಟರ್ನ್ ಹೀಗೆ ಬರ್ತದೆ. ನನಗೆ ತುಂಬ ಆಸೆ ಇತ್ತು ಹೋಗಬೇಕು ಟರ್ಬೋ ಟ್ರ್ಯಾಕಲ್ಲಿ ಹೋಗ್ತೀನಿ ಅಂತ. ಬಟ್ ಅಲ್ಲಿ ಎಂತ ಅಂದರೆ ಈ ಮಕ್ಕಳನ್ನು ಕರ್ಕೊಂಡು, ಮಕ್ಕಳಿಗೆ ಅಲೌಡ್ ಇಲ್ಲ. ಮತ್ತೊಂದು ಎಂತ ಅಂದರೆ ಅಲ್ಲಿ ತುಂಬ ಕ್ಯೂ, ಅಂದರೆ ತುಂಬ ಜನ ಇರ್ತಾರೆ ವೆಯ್ಟಿಂಗಲ್ಲಿ. ಸೊ ಆ ವೆಯ್ಟ್ ಮಾಡೋದ್ರಲ್ಲಿ ಟೈಮ್ ನಮ್ಮದು ಹೋಗ್ತದೆ. ಸೊ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ನಮಗೆ ಆಗುವಂಥ ದೊಡ್ಡ ದೊಡ್ಡ ರೈಡ್ಸು 1, 2, 3 ಏನಿತ್ತು. ಬಟ್ 3 ಯಾವುದಕ್ಕೂ ಹೋಗಲಿಲ್ಲ. ಒಂದು ಮಾತ್ರ ನಾವು ಫ್ಯಾಮಿಲಿ ಝೋನಲ್ಲಿ ಮಾತ್ರ ಒಂದು ಹೋಗಿದ್ದು. ಫೈನಲಿ ಉಂಟಲ್ಲ, ನಮಗೆ ಇಲ್ಲಿ ಫ್ಯಾಮಿಲಿ ಝೋನಲ್ಲಿ ಈ ರೈಡ್ ಸಿಕ್ತು. ಮಾತ್ರ ಈ ರೈಡಲ್ಲಿ ಹೋಗಲಿಕ್ಕೆ ನಾವು ಆಲ್ಮೋಸ್ಟ್ 1 hour 50 minutes ನಿಂತ್ಕೊಂಡಿದ್ದೀವಿ. ಸೊ ಆಫ್ಟರ್ 1 hour 50 minutes ಈ ರೈಡ್ ಸಿಕ್ಕಿದ್ದು. ಅಂದರೆ ಅಷ್ಟು ರಶ್ ಇತ್ತು. ಅದು ಬೇರೆ ನಾವು ವೀಕೆಂಡಲ್ಲಿ ಹೋಗಿದ್ದು. ವೀಕೆಂಡಲ್ಲಿ ಹೋಗಿ ಕೂಡ ನಮಗೆ ಅಷ್ಟು ವೆಯ್ಟಿಂಗ್ ಇತ್ತು. ಅದರಲ್ಲಿ ಬೇರೆ ನೋಡಿ, ನಾವು ಫ್ರಂಟಲ್ಲಿದ್ದೀವಿ. ನನ್ನ ಮಗಳು ಫ್ರಂಟೇ ಬೇಕು ನನಗೆ ಅಂತ, ಫಸ್ಟಲ್ಲೇ ಕುತ್ಕೋಬೇಕು ಅಂತ. ಇಲ್ಲಿ ರೇಸಿಂಗ್ ನೋಡಿ ಇದೆ, ಬಟ್ ಇದು ಫ್ರೀ ಅಲ್ಲ. ಇದಕ್ಕೆ ನೀವು 60 dirhams ಪೇ ಮಾಡಬೇಕು. ನನ್ನ ಮಗಳಿಗೆ ಪಾಪ್ಕಾರ್ನ್ ಬೇಕು ಅಂತ. ಸೊ ಹುಡುಕ್ತಾ ಇದ್ದೀವಿ ಪಾಪ್ಕಾರ್ನ್ ಎಲ್ಲಿದೆ ಅಂತ. ಸೊ ಅಲ್ಲಿ ಸಿಗಲಿಲ್ಲ ಚೀಸ್ ಪಾಪ್ಕಾರ್ನ್. ಸೊ ಈಗ ಅವಳನ್ನ ಕನ್ವಿನ್ಸ್ ಮಾಡಿ ಈ ರೈಡಲ್ಲಿ ಹೋಗುವ ಅಂತ ಹೇಳಿ ಕರ್ಕೊಂಡು ಬನ್ನಿ. ನನ್ನ ಮಗಳಿಗೆ ಈ ರೈಡಲ್ಲಿ ಕೂಡ ಹೋಗ್ಬೇಕಂತ. ಇದು ನೋಡಿ ಹೋಗಿ ಟ್ವಿಸ್ಟ್ ಆಗಿ ಹೋಗ್ತದೆ. ಹೋಗ್ಬೋದು, ಹೋಗೋ ಪ್ರಶ್ನೆ ಇಲ್ಲ, ಅವಳಿಗೆಲ್ಲ ಹೊಡಿರ್ಲಿಕ್ಕಿಲ್ಲ. ಬಟ್ ಅಲ್ಲಿ ನಿಲ್ಲೋದು ಯಾರು, ವೆಯ್ಟಿಂಗ್. ಇಲ್ಲಿ ಫಸ್ಟ್ ಕಾರಲ್ಲಿ ಇವರು ಮತ್ತು ಮಗ ಹೋದರು. ನಾನು ಅಂದ್ಕೊಂಡೆ ಬ್ಯಾಕ್ ಟು ಬ್ಯಾಕ್ ಬಿಡ್ತಾರೆ ಅಂತ ರೆಕಾರ್ಡ್ ಮಾಡೋ ಅಂತ. ಹೋಗಿ ನೆಕ್ಸ್ಟ್ ಕಾರಲ್ಲಿ ನಾವು ಹೋಗ್ತಿದ್ವಿ, ನಾನು ಮಗಳು. ಓಕೆ ಯು ಡ್ರೈವ್. ನನ್ನ ಮಗಳೆಂತ ಅಂದ್ಕೊಂಡೆಂದರೆ ಅವಳೇ ಡ್ರೈವ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದು. ಇದೆಲ್ಲ ಅಲ್ಲಿ ರಿಮೋಟ್ ಕಂಟ್ರೋಲ್ ಆಗೋದು. ಹಾಗೆ ಇದು ಮಾತ್ರ ಒಂದು ಆಸಮ್ ಇತ್ತು. ಈ ಯುರೋಪ್ ಕಂಟ್ರಿಯಲ್ಲೆಲ್ಲ ಗ್ರೀನರಿ ಮಿಡ್ಲಲ್ಲೆಲ್ಲ ಹೋದಾಗೆ ಫೀಲ್ ಆಸಮ್ ಅಂದರೆ ಆಸಮ್ ಇತ್ತು. ಆ ಥರ ಮಾಡಿಟ್ಟಿದ್ದಾರೆ ಅಲ್ಲಿ. ಅದರ ಮಿಡ್ಲಲ್ಲಿ ಈ ಥರ ಡ್ರೈವಿಂಗ್, ಅದು ಕಂಟ್ರೋಲೆಲ್ಲ ಅವರು ಮಾಡ್ತಾ ಇರ್ತಾರೆ.
She is driving the car. ನನ್ನ ಮಗಳು ಕಾರು ಡ್ರೈವ್ ಮಾಡ್ತಾ ಇದ್ದಾಳೆ ಟನ್ನಲ್ ಒಳಗೆ. ಸ್ಕೇರಿ ಸ್ಕೇರಿ. ವಾಟರ್ಫಾಲ್ ಇದೆ. ಎಷ್ಟು ಆಸಮ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ನೋಡೋದು. ಸಣ್ಣ ವಾಟರ್ಫಾಲ್ ಥರ ಒಂಥರ ಆಸಮ್ ಇದೆ. We are done, so we are going back to home. ಇನ್ನೂ ರೈಡ್ಸ್ ಇದೆ, ಬಟ್ ಆ ರೈಡ್ಸ್ಗೆಲ್ಲ ಹೋಗಿ ಅಲ್ಲಿ ಅಷ್ಟು ಉದ್ದ ನಿಂತ್ಕೊಂಡು ನಮಗೆಲ್ಲ ಆಗಲಿಕ್ಕಿಲ್ಲ. ಸೊ ನಾವು ಬ್ಯಾಕ್ ಟು ಹೋಮ್. ಬಿಡುಕ. Okay, bye-bye to Ferrari World. Bye guys. Bye-bye. Bye-bye. She said bye. We are done with Ferrari World. Did you enjoy? Yeah. Bye, friends. Did you enjoy? Yeah. ಈಗ ಲಾಸ್ಟಿಗೆ ಕಾಯಿನ್ ಯಾಕೆಂದರೆ ಪಾಪ್ಕಾರ್ನ್ ಬೇಕಂತೆ. ನಾನು ತೆಗೆದು ಕೊಡ್ತೀನಿ ಅಂತ ಹೇಳ್ತಿದ್ವಿ, ಆದರೂ ಕಾಯಿನ್. ಮಾಲ್ ಬಂದ್ವಿ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಮಾಲಲ್ಲಿ ಕೆಲಸ ಇದೆ, ಹಾಗೆ ಮಾಲ್ ಬಂದ್ವಿ. ಇಲ್ಲೇ ಇವಳಿಗೆ ಪಾಪ್ಕಾರ್ನ್ ಕೂಡ ತೆಗೆದು ಕೊಡುವ ಅಂತ. ಇವಳು ಪಾಪ್ಕಾರ್ನ್ ಅಂತ ಅಳ್ತಾ ಇದ್ಲು. ಈಗ ಸಮಾಧಾನ ಆಯಿತು ನೋಡಿ. ಇವಳಷ್ಟು ದೊಡ್ಡದು, ಇವಳ ಅರ್ಧದಷ್ಟು ದೊಡ್ಡದಿದೆಲ್ಲ ಪಾಪ್ಕಾರ್ನು. ಇವಳ ಹಾಫ್ ಸೈಜ್ ಇದೆ ನೋಡಿ ಪಾಪ್ಕಾರ್ನ್ ಡಬ್ಬ. ಓಕೆ, ಬೈ ಫ್ರೆಂಡ್ಸ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಕ್ಚುಲಿ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ, ಬಟ್ ನನಗೆ ಎಡಿಟಿಂಗ್ ಟೈಮ್ ಸಿಗೋದಿಲ್ಲ. ಎಡಿಟಿಂಗ್ ತುಂಬ ಕಷ್ಟ ಆಗ್ತದೆ. ಸೊ ಒಬ್ಬಳೇ ಹ್ಯಾಂಡಲ್ ಮಾಡಬೇಕಲ್ಲ, ಇಬ್ಬರು ಮಕ್ಕಳ ಜೊತೆ, ಮತ್ತು ಇವರು ವರ್ಕ್ ಎಲ್ಲ ಹೋಗುವಾಗ. ಆದ ಕಾರಣ ನನ್ನ ವ್ಲಾಗ್ಸ್ ಎಲ್ಲ ಲೇಟ್ ಬರೋದು. ಟ್ರೈ ಮಾಡ್ತೀನಿ ಡೈಲಿ ಅಪ್ಲೋಡ್ಗೆ.